ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ಯಾಮಿಲಿ ಫುಲ್ ಸೇರಿಕೊಂಡು ಸಂಡಿಗೆ ಮಾಡ್ತಾಯಿದ್ದೀವಿ. ಸಮ್ಮರಲ್ಲಿ ಸಂಡಿಗೆ ಮಾಡೋದು ಏನು ಹೊಸ ವಿಷಯ ಅಲ್ಲ ಅಲ್ವಾ. ನಾವು ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ, ಈ ಇಯರು ಮಾಡ್ತಾಯಿದ್ದೀವಿ, ಎಲ್ಲರೂ ಮಾಡ್ತಾರೆ. ಆದರೆ ಇವತ್ತು ನಾನು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಅವ್ರು ತೋರಿಸಿರೋ ಥರನೇ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈಸಿ ವೇ ಇತ್ತು, ಅದಕ್ಕೆ ಟ್ರೈ ಮಾಡೋಣ. ನಮ್ಮ ಮನೆಯಲ್ಲಿ ಅಪಾರ್ಟ್ಮೆಂಟಲ್ಲಾದರೆ ಕಷ್ಟ, ಸ್ವಲ್ಪ ಬಿಸಿಲು ಜಾಸ್ತಿ ಇರೋದಿಲ್ಲ, ಅದಕ್ಕೆ ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತು ಇದನ್ನು ಹೇಗೆ ಮಾಡೋದು ನೋಡೋಣ. ಇಲ್ಲಿ ಬಕ್ಸು. ಇದು ನಾವೀಗ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀವಿ. ಒಂದು ವಿಡಿಯೋ ನೋಡಿದೆ, ಈಸಿಯಾಗಿತ್ತು, ಮಾಡೋಣ ಅಂದ್ಬಿಟ್ಟು ಈಗ ಶುರು ಮಾಡ್ತಾಯಿದ್ದೀವಿ. ಸಂಡಿಗೆ ಮಾಡೋದಕ್ಕೆ ಒಂಚೂರು ಹಾಕು. ಇದು ಅಕ್ಕಿ ಹಿಟ್ಟು 2 ಕಪ್ಪು ಅಥವಾ 2 ಗ್ಲಾಸ್ ಸಾಕು. ಈಗ ಇದೇ ಗ್ಲಾಸಲ್ಲಿ 3 ಸಾರಿ ನೀರು, 2 3 ಈಗ 4 ಗ್ಲಾಸ್ ನೀರು. ಇದೀಗ ಗಂಟೆಲ್ದೆ ಕಲಿಸ್ಕೊಳ್ಬೇಕು. ತಣ್ಣೀರು ಹಾಕೋದ್ರಿಂದ ಗಂಟೇನಾಗಲ್ಲ. ನಾವು ಇದೇ ಗ್ಲಾಸ್ ಮೆಷರ್ಮೆಂಟಲ್ಲಿ ಈಗ ಲೆಕ್ಕ ಮಾಡಿಕೊಂಡು ಬಿಸಿ ಮಾಡೋದಕ್ಕಿರ್ತೀವಿ. 2 3 ಸಾಕು. ಈಗ ಡೈರೆಕ್ಟ್ ಇದನ್ನು ಫುಲ್ಲು ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಬಿಸಿ ಆದಮೇಲೆ ಚೆನ್ನಾಗಿ ಕುದೀತಾ ಇದ್ದಿದ್ದು ನೀರು, ಇದಕ್ಕೀಗ 4 ಗ್ಲಾಸ್ ಮೆಷರ್ ಮಾಡಿದ್ದೀನಲ್ಲ ಹಾಕ್ಕೊಳ್ತೀನಿ. ಅಮ್ಮ ನೀರು ಹಾಕಮ್ಮ, ನಾನು ಮಿಕ್ಸ್ ಮಾಡ್ತೀನಿ, ಇಲ್ಲಾಂದ್ರೆ ಗಟ್ಟಿ ಆಗ್ಬಿಡುತ್ತೆ. ಉಪ್ಪಿಟ್ಟಿಗೆ ರವೆ ಹಾಕ್ಬಿಟ್ಟು ಅಲ್ಲಾಡ್ತೀವಲ್ಲ ನಿಧಾನಕ್ಕೆಲ್ಲ. ಮೊದಲು ತಣ್ಣೀರಲ್ಲಿ ಕಲಿಸಿದೀವಲ್ಲಮ್ಮ, ಗಂಟೆನ ಆಗಲ್ಲ. ಅದೇ ಅಲ್ಲಾಡ್ಸೋದು. ಉಪ್ಪಾಕಿದ ಇಲ್ಲ, ಅದು ಹಸಿಡ್ದಲ್ವಾ ಗ್ಲಾಸು, ಹಾಕ್ಬಿಡು. ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲ ಅಂದರೆ ತಳದಲ್ಲಿ ಗಂಟಾಗ್ಬಿಡುತ್ತೆ. ತಳದಿಂದನೇ ಅದು ಮೆಣಸಿನ್ಕಾಯಿ ಹುರ್ಕೊಳ್ತಾ ಇದ್ದಾರೆ, ಸ್ವಲ್ಪ ಪುಡಿ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು. ಅದು ಪುಡಿ ಆದ್ಮೇಲಮ್ಮ ನೋಡು ಆಫೇ ಮಾಡ್ಬಿಟ್ಟು ಹೇಳ್ತಾನೆ. ಇಲ್ಲ, ತುಂಬಾ ಬಿಸಿ ಆಗ್ಬಿಡ್ತದೆ. ಕಪ್ಪು 1-2 ಗ್ಲಾಸ್ ನೀರು ಬೇಕು ಇನ್ನ. ಬಿಸಿನೀರಾ? ಸಣ್ಣ ಉರಿ ಮಾಡಿ ಇಟ್ಟಿರು. ಲೆಕ್ಕ ಮಾಡಿನೇ ಇಡ್ಬೇಕು. ಅದೇ ಗ್ಲಾಸ್ 2 ಗ್ಲಾಸ್ ಇಡು ಸಾಕು. ನೋಡಿ ಬೇಯಿಸ್ತಾ ಬೇಯಿಸ್ತಾ ಎಷ್ಟು ಗಟ್ಟಿಯಾಗೋಯ್ತು ಅಂತ. ಉಪ್ಪು ಹಾಕ್ತಾ ಇದ್ದೀವಿ. ಈಗ ಈ ನೀರು ಸೇರ್ಸಮ್ಮ, ಬಿಸಿನೀರು ಹಾಕ್ಬೇಕಾ? ಇದು ದಪ್ಪ ದಪ್ಪ ಬೇಯಿಸಿದೆಯಲ್ಲಮ್ಮ, ಅದಕ್ಕೆ ಜಾಸ್ತಿ ನೀರು ಹಿಡಿತಾ ಇದೆ ಅನಿಸುತ್ತೆ. ಇದ್ರ ಫ್ಲೇವರ್ಗೆ ನಿಮಗೆ ಏನು ಬೇಕಾದ್ರೂ ಹಾಕ್ಬೋದು. ನಾವಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀವಿ, ಮೆಣಸಿನ್ಕಾಯಿ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡು ಅದನ್ನು ಹಾಕಿದ್ದೀವಿ. ಅಮ್ಮ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದಾರೆ. ಕನ್ಸಿಸ್ಟೆನ್ಸಿ ನೋಡಿ ಸ್ನೇಹಿತರೆ ಹೇಗಿದೆ ಅಂತ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಈಗ ನಾವು ತೊಗೊಂಡು ಒಂದು ಸ್ಪೂನಲ್ಲಿ ಬಿಟ್ಟರೆ ಡ್ರಾಪಿಂಗ್ ಕನ್ಸಿಸ್ಟೆನ್ಸಿ ಇರುತ್ತೆ. ಅಂದರೆ ನಾವು ಇದನ್ನು ಕವರಲ್ಲಿ ಹಾಕ್ಕೊಂಡು, ಒಂದು ಎಣ್ಣೆ ಕವರೋ ಅಥವಾ ಉಪ್ಪಿನ ಕವರಲ್ಲೋ ಹಾಕ್ಕೊಂಡು ನಾವು ಸ್ಟ್ರೇಟ್ ಲೈನ್ ಬಿಡಬೇಕು, ಅಥವಾ ಚಕ್ಲಿ ಥರ ಮಾಡಬೇಕು. ಅದಕ್ಕೆ ಸ್ವಲ್ಪ ತಿಕ್ಕಿರಬೇಕು, ತುಂಬಾ ತಿಕ್ಕಿರಬಾರ್ದು, ಗಂಟು ಥರ ಆಗಬಾರ್ದು. ಈಗ ನಾನು ಇದನ್ನು ಕುದಿ ಬಂದ ಮೇಲೆ ಆಫ್ ಮಾಡಿ ಮುಚ್ಚಿ ಬಿಟ್ಬಿಡ್ತೀನಿ 1/2 hour. ಆಮೇಲೆ ಪ್ಲೇಟ್ ತೆಗೆದುಬಿಟ್ಟು ಬೆಚ್ಚಗಾಗೋ ತನಕ ಇದನ್ನು ಹಾಗೆ ಓಪನ್ ಬಿಟ್ಟು, ಆಮೇಲೆ ಇದನ್ನು ನಾವು ಬಿಸಿಲಲ್ಲಿ ಹೋಗ್ಬಿಟ್ಟು ಚಕ್ಲಿ ಥರ ಅಥವಾ ಸ್ಟ್ರೇಟ್ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡಬೇಕು. ತೆಗಿಲ್ಲ? ಹಾಂ, ನೋಡೋಣ. ಸ್ವಲ್ಪ ಅಂದ್ಕೊಂಡು ಇಷ್ಟೊಂದು ಮಾಡಿದ್ದೀವಿ. ಈಗ ನಾವು ಸಂಡಿಗೆ ಹಾಕೋದಕ್ಕೆ ಮೇಲ್ಗಡೆ ಬಂದಿದ್ದೀವಿ. ಟೈಮ್ ಎಷ್ಟಾಗಿದೆ ಗೊತ್ತಾ? ಬೇಗ ಹಾಕೋಣ ಅಂದರೆ ನಮ್ಮಮ್ಮ ನೋಡಿ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ಮಾಡಿ ಇವಾಗ ಬಂದಿದ್ದಾರೆ. ಸೊ ಇದಕ್ಕೆ ನಾನೀಗ ಏನು ಮಾಡಿದ್ದೀನಿ ಅಂದರೆ 2 ಕವರಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೋನ್ ರೀತಿಯಲ್ಲಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು.
ಈಗ ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ, ಸ್ಟ್ರೇಟಾಗಿ ಆ್ಯಂಡ್ ಥಿಕ್ಕಾಗಿ ಮಾಡ್ತಾಯಿದ್ದೀನಿ. ಇದರಲ್ಲಿ ವಾಟರ್ ಕಾಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಒಣಗಿದ ಮೇಲೆ ಮತ್ತೆ ಸಣ್ಣ ಆಗಿಬಿಡತ್ತೆ. ಅದಕ್ಕೆ ಸ್ವಲ್ಪ ತಿಕ್ಕಿರಬೇಕು ಆ್ಯಂಡ್ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಿರಬೇಕು. ಹಾಗೆಯೇ ನಾವಿಲ್ಲಿ ಸಂಡಿಗೆ ಹಾಕಬೇಕಾದ್ರೂ ಕೂಡ ಸ್ವಲ್ಪ ಥಿಕ್ ಲೈನ್ ಹಾಕಬೇಕು. ತುಂಬ ಥಿನ್ ಲೈನು ಹಾಕೋದು, ಅದು ಆಮೇಲೆ ಇನ್ನೂ ಥಿನ್ ಆಗಿಬಿಡತ್ತೆ. ಅಮ್ಮನೂ ಸ್ಟ್ರೇಟ್ ಲೈನ್ ಹಾಕೋದಕ್ಕೆ ನೋಡಿದ್ರು, ಬಟ್ ಅವ್ರಿಗೆ ಕೈ ನಡ್ಗತ್ತೆ, ಸ್ಟ್ರೇಟ್ ಬರ್ತಾ ಇರಲಿಲ್ಲ. ಅದಕ್ಕೆ ನೀನೇ ಹಾಕು, ನಾನು ಬೇಕಿದ್ರೆ ನಿನಗೆ ಫಿಲ್ ಮಾಡಿ ಕೊಡ್ತೀನಿ ಅಂದರು. ತುಂಬ ಬೇಗ ಆಗಿಬಿಡುತ್ತೆ ಸ್ನೇಹಿತರೆ. ಇದು ಪ್ರಿಪ್ರೇಷನ್ ಟೈಮು ಏನು ಹಿಡಿಸೋದಿಲ್ಲ, ಕುಕ್ಕಿಂಗ್ ಟೈಮು ಏನು ಜಾಸ್ತಿ ಹಿಡಿಸೋದಿಲ್ಲ. ಆ್ಯಂಡ್ ಇಲ್ಲಿ ಸಂಡಿಗೆ ನಾವು ಸ್ವಲ್ಪನೇ ಮಾಡಿರೋದ್ರಿಂದ ಆ್ಯಂಡ್ ಜಸ್ಟ್ ಸ್ಟ್ರೇಟ್ ಲೈನ್ ಆಗಿರೋದ್ರಿಂದ ತುಂಬ ಬೇಗ ಬೇಗ ಆಗುತ್ತೆ. ಸೊ ನಾನಿಲ್ಲಿ ಸ್ಟ್ರೇಟ್ ಲೈನ್ ಹಾಕ್ತಾಯಿದ್ದೀನಿ, ಅಮ್ಮ ಅಲ್ಲಿ ಫಿಲ್ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ. ಮಕ್ಕಳು ರಮ್ಯಾ ಎಲ್ಲನೂ ತಿಂಡಿ ಮಾಡ್ತಾಯಿದ್ದಾರೆ. ನಂದಿನ ತಿಂಡಿ ಆಗಿಲ್ಲ, ನಾನು ಇದರಲ್ಲೇ ಪ್ರಿಪ್ರೇಷನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ತಿಂಡಿ ಮಾಡೋದು ಇವತ್ತು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ತಿಂಡಿನ ಕೂಡ ಮಾಡಿದ್ದೆ. ನಾನು ತಿನ್ನೋದಕ್ಕೆ ಟೈಮ್ ಸಿಗಲಿಲ್ಲ. ಅಮ್ಮ ಜಾಸ್ತಿ ಬಿಸಿಲಾಗ್ಬಿಟ್ರೆ ನನಗೆ ಮೇಲ್ಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಮೊದಲು ಅದನ್ನು ಮುಗಿಸ್ಬಿಟ್ಟು ಬರೋಣ ಅಂದ್ಬಿಟ್ಟು ತಿಂಡಿನೂ ಮಾಡಿದೆ. ನಾನು ಇಲ್ಲಿಗೆ ಬಂದಿದ್ದೀನಿ ಈಗ. ಅಮ್ಮ ಈ ಸಾರಿ ಸಂಡಿಗೆ ಏನು ಮಾಡೋದಿಲ್ಲ ಕಣೆ, ಲಾಸ್ಟ್ ಇಯರ್ದು ಇದೆ ಅಂತ ಹೇಳಿದರು. ಬಟ್ ನಾನು ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕಿತ್ತಲ್ಲ, ಅದಕ್ಕೆ ಇಲ್ಲಿ ಇವತ್ತು ಮಾಡ್ತಾ ಇರೋದು. ಇಲ್ಲಿ ನೋಡ್ಬೋದು ನೀವು, ನಾನು ಪ್ಲಾಸ್ಟಿಕ್ ಮೇಲೆ ಹಾಕ್ತಾಯಿದ್ದೀನಿ, ಬಟ್ಟೆ ಮೇಲೆ ಹಾಕ್ತಾಯಿಲ್ಲ. ಬಟ್ಟೆ ಮೇಲೆ ಹಾಕಿದ್ರೆ ಹೇಗಿರುತ್ತೆ, ಅದು ಬರುತ್ತಾ ಇಲ್ವೋ ಗೊತ್ತಿಲ್ಲ. ಇದನ್ನು ನಾನೇನು ಒದ್ದೆಗಿದ್ದೆ ಏನು ಮಾಡಿಲ್ಲ, ಎಣ್ಣೆ ಕೂಡ ಏನು ಹಚ್ಚಿಲ್ಲ. ಎಣ್ಣೆ ಹಚ್ಚಿದ್ರೆ ಸ್ವಲ್ಪ ಬೇಗ ಬಿಡುತ್ತೆ, ಆಮೇಲೆ ತೆಗಿಬೇಕಾದ್ರೆ. ಮತ್ತು ತುಂಬ ಥಿನ್ ಹಾಕಿದರೆ ತೆಗಿಬೇಕಾದ್ರೆ ಮುರಿಯೋ ಚಾನ್ಸಸ್ ಇರುತ್ತೆ, ತುಂಬಾ ಥಿನ್ ಇದ್ದರೆ. ಅದಕ್ಕೆ ಸ್ವಲ್ಪ ಥಿಕ್ಕಾಗೆ ಹಾಕಬೇಕು. ನಾನಿಲ್ಲಿ ಡಿಸೈನ್ ಮಾಡ್ತಾ ಇದ್ದೆ, ನಮ್ಮಮ್ಮ ಇಲ್ಲೂ ಡಿಸೈನಾ ನಿಂದು ಅಂತ ಇದ್ದರು. ನಾವಿಲ್ಲಿ ಸಂಡಿಗೆ ಹಾಕ್ತಾಯಿದ್ರೆ ಅಕ್ಕಪಕ್ಕವರೆಲ್ಲ ಕೂಡ ನಮ್ಮನ್ನೇ ನೋಡ್ತಾಯಿದ್ರು. ಗೊತ್ತಿಲ್ಲ ಯಾಕೆ ಅಂತ, ಮೇ ಬಿ ನಾನು ಕ್ಯಾಮ್ರಾ ಹಿಡ್ದಿದ್ನಲ್ವಾ, ಕ್ಯಾಮ್ರಾ ಹಿಡ್ಕೊಂಡು ಸಂಡಿಗೆ ಹಾಕ್ತಾಯಿದ್ದೀನಿ ಅಂತನೋ ಏನೋ ಗೊತ್ತಿಲ್ಲ. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು. ಸೊ ಮಕ್ಕಳು ಬಂದರು ಈಗ, ನಾನು ಅಂತ ಅಂದ್ಕೊಂಡು. ಸೊ ಅವ್ರ ಟರ್ನ್ ಈಗ. ಗುಡ್ ಆಫ್ಟರ್ನೂನ್ ಸ್ನೇಹಿತರೆ. ಇಷ್ಟೊತ್ತಾಯಿತು ನೋಡಿ ನಾನು ಸ್ನಾನ ಮಾಡಿ ಬರೋದು. ಲೇಟ್ ಆಗಿಬಿಡ್ತಲ್ಲ ಅಂದ್ಬಿಟ್ಟು ತಿಂಡಿ ಮಾಡಿ ಆಮೇಲೆ ಸ್ನಾನ ಮಾಡಿ ಬಂದೆ. ಹೇಗಾಗಿದೆ ನಮ್ಮ ಸಂಡಿಗೆ ನೋಡೋದಕ್ಕೆ ಬಂದೆ. ಗಾಳಿಗೆ ಸ್ವಲ್ಪ ಎಗರ್ಬಿಟ್ಟಿದೆ, ಮಿಕ್ಸಪ್ ಆಗಿಬಿಟ್ಟಿದೆ. ಸೊ ನಾನು ಬೆಳಗ್ಗೆಯಿಂದನೂ ಛತ್ರಿ ಹಿಡ್ಕೊಂಡೇ ಮೇಲೆ ಬರ್ತಾಯಿದ್ದೀನಿ. ಯಾಕೆ ಗೊತ್ತಾ, ನೆನ್ನೆ ಏನಾಯ್ತಂದರೆ, ನೆನ್ನೆ ಸಾನು ಟೆಂಟ್ ಮಾಡ್ಕೊಂಡಿದ್ದಲ್ಲ, ಮಧ್ಯಾಹ್ನ ಬಟ್ಟೆ ಒಣಗಾಕೋಣ ಅಂತ ಬಂದೆ. ನಾನು ಬಂದ ತಕ್ಷಣವೇ ಹಿಡ್ಕೊಂಡ್ಬಿಟ್ಲು, ಅಮ್ಮ ಇರು 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 ಅಂತ. ಬೆಳಗ್ಗೆನೂ ಇದ್ದೆ, ಆಮೇಲೆ ಮಧ್ಯಾಹ್ನ ಮಧ್ಯಾಹ್ನ ಸರಿಯಾಗಿ ಒಂದು ಅರ್ಧ ಗಂಟೆ ಇಲ್ಲೇ ಕೂತ್ಕೊಂಡಿದ್ವಿ. ಆಮೇಲೆ ಮಾವಿನ ಹಣ್ಣು ಎಲ್ಲನೂ ಕೀಳಬೇಕಿತ್ತು. ಸೊ ಅಷ್ಟೆಲ್ಲ ಮಾಡೋ ತನಕ ನನಗೆ ತಲೆ ಬಿಸಿ ಆಗಿಬಿಟ್ಟು ರಾತ್ರಿ ಅಷ್ಟೊತ್ತಿಗೆ ತಲೆನೋವು ಜಾಸ್ತಿ ಆಗಿಬಿಟ್ಟು ತುಂಬ ಕಂಟ್ರೋಲ್ ಮಾಡಿದೆ, ಬಟ್ ಆಗಲಿಲ್ಲ. ಅದಕ್ಕೆ ಯಾಕೆ ರಿಸ್ಕು, ನೆನ್ನೆನೂ ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಇವತ್ತು ಯಾಕೆ ಟ್ಯಾಬ್ಲೆಟ್ ತೊಗೋಬೇಕು ಬೇಡ ಅಂದ್ಬಿಟ್ಟು ಬೆಳಗ್ಗೆಯಿಂದ ಛತ್ರಿ ಹಿಡ್ಕೊಂಡು ಮೇಲ್ಗಡೆ ಬರ್ತಾಯಿದ್ದೀನಿ. ಛತ್ರಿ ಹಿಡ್ಕೊಂಡ್ರೆ ಅಥವಾ ಹೆಲ್ಮೆಟ್ ಹಾಕ್ಕೊಂಡ್ರೆ, ಗಾಗಲ್ಸ್ ಹಾಕ್ಕೊಂಡ್ರೆ ಏನೂ ಆಗೋದಿಲ್ಲ. ಇಲ್ಲ ಅಂದ್ರೇ ತಲೆ ಬಿಸಿ ಆಗಿಬಿಟ್ಟು ತಲೆ ನೋವು ಶುರು ಆಗಿಬಿಡುತ್ತೆ. ಅದಕ್ಕೀಗ ಸಂಡಿಗೆ ಹಾಕಿದ್ನಲ್ಲ, ನೋಡೋಣ ಏನಾಗಿದೆ ಅಂತ ಬಂದೆ. ನೆನ್ನೆ ಮಾವಿನ ಹಣ್ಣು ಕಿತ್ವಿ ಸ್ನೇಹಿತರೆ, ಚೆನ್ನಾಗಿ ಹಣ್ಣಾಗಿದೆ ಗೊತ್ತಾ. ಆದರೆ ಫುಲ್ ಹಣ್ಣಾಗಿಲ್ಲ, ನಾವು ಹಣ್ಣು ಮಾಡಿಸ್ಬೇಕು. ಕಲರ್ ಬಂದಿದೆ, ಒಂಥರ ಯೆಲ್ಲೋಯಿಶ್ ಕಲರ್ ಬಂದಿದೆ ನೋಡಿ. ಅದಿನ ಕಲರ್ ಬಂದಿರಲಿಲ್ಲ, ಅದಕ್ಕೆ ಕೀಳಲಿಲ್ಲ. ಇನ್ನು ಒಂದು 2-3 ದಿನ ಕಣೆ ಹಣ್ಣಾಗುತ್ತೆ, ನೀನು ತೊಗೊಂಡೋಗು ಅಂತಿದ್ರು. ಕೀಳೋದಕ್ಕೆ ಒಂದು ಇನ್ಸ್ಟ್ರೂಮೆಂಟು ಅಥವಾ ಟೂಲು ಏನೂ ಇಟ್ಕೊಂಡಿಲ್ಲ, ಅದಿದ್ದರೆ ಚೆನ್ನ. ಏನಾಯಿತು, ನೆನ್ನೆ ಕೀಳಬೇಕಾದ್ರೆ ಕೆಳಗಡೆ ಬಿದ್ದು 2 ಹೊಡೆದೋಯ್ತು. ಆ ಥರ ಹೊಡೆದಾಗ ಬೇಜಾರಾಗುತ್ತಲ್ವ. ಓಕೆ, ಇವತ್ತು ಸಾನು ಅವರು ಟೆಂಟ್ ಮಾಡಿಲ್ಲ. ನಾನು ಇವತ್ತೇ ಹೊರಡಬೇಕಿತ್ತು. ಸ್ವಲ್ಪ ಅಮ್ಮ ಇನ್ನೆರಡು ದಿನ ಇರು ಅಂದಿದ್ದಕ್ಕೆ 1 ದಿನ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ರಿಸರ್ವೇಷನ್ ಸಿಗಲಿಲ್ಲ ಇವತ್ತು ಸಂಜೆಗೆ. ಅದಕ್ಕೆ ಸರಿ ನಾಳೆ ಬೆಳಿಗ್ಗೆಗೆ ಸಿಕ್ತು, ಅದಕ್ಕೆ ನಾಳೆ ಬೆಳಿಗ್ಗೆ ಹೊರಡೋಣ ಅಂಥೇಳಿ ನಾಳೆಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಗೊತ್ತಿಲ್ಲ ಸ್ನೇಹಿತರೆ, ವಿಡಿಯೋ ನೋಡಿಬಿಟ್ಟು ಮಾಡಿರೋದು. ಹೋಪ್ ಇಟ್ ವರ್ಕ್ಸ್, ಚೆನ್ನಾಗಿ ಬರುತ್ತೆ ಅಂತ. ಈಗ ನೋಡಿ, ಸಾನುಗೆ ನೋಡ್ಕೊಂಡು ಬರೋಗು ಅಂತ ಕಳಿಸಿದ್ದೆ. ಮೇಲ್ಗಡೆಯಿಂದ ಒಣಗಿದೆ, ಒಳಗಡೆಯಿಂದ ಸ್ವಲ್ಪ ಹಸಿ ಇದೆ. ಸೊ
ಸೊ ನಾಳೆನೂ ಒಣಗಿಸ್ಬೇಕು. ಈಗ ಟೈಮು 2 ಗಂಟೆ ಆಗ್ತಾಯಿದೆ. ಸೊ ಇವತ್ತಂತೂ ಇದು ಫುಲ್ ಒಣಗಲ್ಲ, ನಾಳೆನೂ ಒಣಗಿಸಿದ್ರೆ ಫುಲ್ಲು ರೆಡಿ ಆಗುತ್ತೆ. ಅದು ಬಾಳೆಕಾಯಿ, ಬಾಳೆಹಣ್ಣು. ಹಾಂ, ಏನು ಮಾಡ್ತಿದ್ಯಾ? ಇದು ಜಸ್ಟ್ ಕಾಂಪೌಂಡ್ ಥರ ಹಾಕಿರೋದು. ಇದು ಸಾನು ಗೊತ್ತಿಲ್ಲ, ಮಾಡಿ ತೋರಿಸ್ತೀನಿ ತಡೀರಿ. ಇದರಲ್ಲಿ ಗುಳೆಗಳು ಮಾಡ್ಬೋದಲ್ವಾ, ಬಬಲ್ಸ್. ಅಲ್ಲಿ ಬೀಳ್ತಿದೆ ನೋಡಿ. ಹಾಂ, ಇನ್ನು ಬೀಳುತ್ತೆ ನೋಡಿ, ಎತ್ಕೊ. ಚೆನ್ನಾಗಿದೆ ಅಲ್ಲ? ಸಾನು ಹೇಳ್ತಿದ್ದಾಳೆ, ಯಾಕೆ ಮಮ್ಮ ನನಗೆ ಇವತ್ತು ಹೇಳ್ತಾ ಇದೆಯಾ, ನೀನು ಅವತ್ತಿಂದ ಹೇಳಲಿಲ್ಲ ಅಂತ. ನಂಗೆ ನೆನಪೇ ಬಂದಿಲ್ಲ ಇದು ಇರೋದು. ಇವಾಗ ಇಲ್ಲಿ ನಿಂತ್ಕೊಂಡಲ್ಲ, ಆವಾಗ ನೆನಪಾಯ್ತು. 2 ಕಡೆನೂ ಕಿತ್ತ ತಕ್ಷಣವೇ ಜ್ಯೂಸ್ ಬೀಳುತ್ತೆ. ಆ ಕಡೆನೂ ನೋಡ್ಕೊ, ಈ ಕಡೆನೂ ಎತ್ಕೊ. ನೋಡಲಿ, ಯು ಲಾಸ್ಟ್. ನಾವು ಕುತ್ಕೊಂಡು ಸಂಜೆ ಹೊತ್ತು ಈ ಥರ ಆಡ್ತಾ ಇದ್ವಿ. ಕಿತ್ವಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ, ಏನು ಘಮ ಅಂತಿದೆ. ಅಲ್ಲೇ ಹಣ್ಣಾಗಿರೋದು, ಮುಟ್ಟಿದ ತಕ್ಷಣ ಬಿದ್ದೋಯ್ತು. ಇದು ಸ್ವಲ್ಪ ಕಲರ್ ಬಂದಿದೆ. 2 ಡೇಸಲ್ಲಿ ಇದೂ ಹಣ್ಣಾಗುತ್ತೆ. ಮಾವಿನ ಹಣ್ಣಂತೂ ಸೂಪರಾಗಿ ಸ್ವೀಟ್ ಇದೆ. ಸಾರ್ಥಕ ಆಯಿತು ಇಷ್ಟು ದೊಡ್ಡ ಮರ ಬೆಳೆಸಿರೋದು, ಇಷ್ಟು ವರ್ಷ ಕಾದಿರೋದಕ್ಕೆ. ನೋಡಿ, ನಮ್ಮ ಮನೇಲೇ ಹಣ್ಣಾಗೋ ಅಂಥ ಮರ ಇದೆ, ಮಾವಿನ ಮರ. ತುಂಬ ಚೆನ್ನಾಗಿದೆ ಟೇಸ್ಟ್. ನಾಳೆ ನಮ್ಮ ಮನೆಗೆ ಆ್ಯನಿವರ್ಸರಿ ಸಂಭ್ರಮ. ಅದಕ್ಕೆ ನಮ್ಮಮ್ಮ ಹೂ ತರಿಸಿದ್ದಾರೆ. ನಮ್ಮಪ್ಪಂಗೆ 1 ಹೂ ತರೋದಕ್ಕೆ ಹೇಳಿದರೆ 3 ಹೂ ತಂದಿದ್ದಾರೆ. ಒಂದು ಚೆಂಡು ಹೂವು, ಒಂದು ಸುಗಂಧರಾಜ, ಇನ್ನೊಂದು ಅದು ಮರ್ಲೆ ಅನಿಸುತ್ತೆ, ಸಣ್ಣ ಮರ್ಲೆ. ಸೊ ನಾಳೆ ಪೂಜೆಗೆ ಸ್ವಲ್ಪ ಹೂ ತೊಗೊಂಡು ಬನ್ನಿ ಅಂತ ನಮ್ಮಮ್ಮ ಹೇಳಿದ್ರು. ಸ್ವಲ್ಪ ಏನು ತಗೋ. ಈಗ ಎಲ್ಲರೂ ಕೂತ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಯಾರು ಕೂತಿದ್ದಾರೆ? ಏ, ನನ್ನ ಆ್ಯನಿವರ್ಸರಿ ಅಲ್ಲ ಸೋನಾ, ಈ ಮನೆ ಆ್ಯನಿವರ್ಸರಿ. ನನ್ನ ಆ್ಯನಿವರ್ಸರಿಗೆ ಏನು ಹಾರ ನನಗಾಗ್ತಾರ? ಈ ಕಡೆ ಇಡ್ಕೋ. ಹಂಗಲ್ಲ, ಈ ಕಡೆ ತಿರುಗು, ಈ ಕಡೆ. ನನ್ ಆ ಕಡೆ ತಿರುಗು, ಅಕ್ಕನ್ ನೋಡು ಕುತ್ಕೊಂಡು. ಇಲ್ಲಿ ಚೆಂಡು ಹೂವು ಪೋಣಿಸ್ತಾ ಇದ್ದಾರೆ. ನಾಳೆ ಮನೆದು ಆನಿವರ್ಸರಿ. ಡೇಟ್ ನೋಡಿದೆ ಅಲ್ವಾ? ನಮ್ಮ ಮನೆ ಆನಿವರ್ಸರಿ, ನಮ್ಮ ಆನಿವರ್ಸರಿ ಎರಡು ಒಂದೇ ದಿನ. ಅವತ್ತೊಂದು ದಿನ ಮರ್ತ್ಬಿಟ್ಟಿದ್ವಿ ಇವಾಗ ಮನೆದ ಆನಿವರ್ಸರಿ ಅಂತ. ಇದು ಸ್ನೇಹಿತರೆ, ನಾವು ಬೆಳಿಗ್ಗೆ ಮಾಡಿದ್ವಲ್ವ, ಅದು ಮಾರನೇ ದಿನ ನಾನು ಬಂದ ಮೇಲೆ ರಾತ್ರಿ ಹುರಿದಿರೋದು. ಅದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ನಮ್ಮಮ್ಮನೇ ರಿವ್ಯೂ ಕೊಡ್ತಾರೆ, ಕೇಳಿ ಏನಂತಾರೆ ಅಂತ. ಈ ಥರ ಉಪ್ಪು ಖಾರದ ಪುಡಿ ಹಾಕಿ ತಿಂದರೆ ಫಸ್ಟ್ ಕ್ಲಾಸಾಗಿ ಇರುತ್ತೆ. ತೆಗಿ, ಸೂಪರ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮೀಟಿಂಗ್ ಯು ನೆಕ್ಸ್ಟ್ ಡೇ. ಬೆಳಿಗ್ಗೆನೇ ನಾವು ಬೇಗ ಎದ್ದು ತಿಂಡಿ ಜೊತೆ ಅಡುಗೆ ಕೂಡ ಮಾಡಿದ್ದಾರೆ ಅಮ್ಮ. ನಾನು ತಿಂಡಿ ಮಾಡಿಕೊಂಡೆ, ಅಮ್ಮ ಅಡುಗೆ ಮಾಡಿಕೊಂಡ್ರು. ಯಾಕೆ ಅಂದರೆ ನಾನು ಬ್ಯಾಂಗ್ಳೂರು ರೀಚ್ ಆಗೋ ಟೈಮ್ಗೆ ಊಟ ಟೈಮ್ ಆಗಿರುತ್ತೆ. ಮನೆಗೆ ಹೋಗಿ ಅಡುಗೆ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ನನಗೆ ಬಿರಿಯಾನಿ ಮಾಡಿಕೊಡ್ತಾ ಇದ್ದಾರೆ. ಸೊ ಈಗ ಹೊರಡೋದಕ್ಕೆ ರೆಡಿ. ನಾನು ನಿನ್ನೆ ಹೇಳಿದ್ದೆ ನೋಡಿ, ನಾಳೆ ಹೊರಡ್ತೀನಿ ಅಂತ ಹೇಳಿಬಿಟ್ಟು. ಸೊ 10 ಗಂಟೆ 10:30ಗೆಲ್ಲನೂ ಕೂಡ ರೆಡಿಯಾಗಿದ್ದೀನಿ. ಆ್ಯಂಡ್ ಇವತ್ತು ಬೆಳಿಗ್ಗೆ ಏನು ನಾವು ಚಕ್ಲಿ ಮಾಡಿದ್ವೋ ತುಂಬ ಚೆನ್ನಾಗಿದೆಯಂತೆ. ನಮ್ಮ ಅಮ್ಮನೇ ರಿವ್ಯೂ ಕೊಟ್ಟಿರೋದು. ತುಂಬ ಈಸಿ, ಒಣಗೋದಕ್ಕೆ 2 ದಿನ ಬೇಕಾಗುತ್ತೆ. ಟ್ರೈ ಮಾಡಿ, ಸ್ವಲ್ಪನೇ ಮಾಡ್ಕೊಳ್ಬೋದಲ್ವಾ, ಚೆನ್ನಾಗಿರುತ್ತಂತೆ. ಟ್ರೈ ಮಾಡಿ. ಐ ಲವ್ ಮೈಸೂರು ಅಂತ ಬರ್ತಿದೆ ಅಲ್ಲಿ. ಅದ್ರ ಹತ್ರ ಫೋಟೋ ತೆಗೆಸ್ಕೊಳ್ಳೋಣ ಅಂದರೆ ಜನ ಇದ್ದಾರೆ. ಆ್ಯಂಡ್ ನಾನೀಗ ಬಂದಿದ್ದೀನಿ ರೈಲ್ವೆ ಸ್ಟೇಷನ್ಗೆ. 11 ಗಂಟೆ ಆಗ್ತಾಯಿದೆ. 11:15 ಟ್ರೈನ್.
ಇನ್ನು ಹಾಫ್ ಆನ್ ಅವರ್ ಇದೆ. 8:30 ನಾನು ಹೇಳಿದ್ದು 11:15ಗೆ ಅಲ್ಲಿ ಇರಬೇಕು ಅಂತ. ಮುಗೀತು ನಮ್ಮ ವೆಕೇಶನ್. ಊರು ಆಯಿತು, ಮೈಸೂರು ಆಯಿತು. ನಮ್ಮ ಸಾನುಗೆ ಊರಿಂದ ಹೋಗ್ತಾ ಇರೋದು ಬೇಜಾರಾಗ್ತಿಲ್ಲ, ಇನ್ನೇನು ಸ್ಕೂಲ್ ಶುರು ಆಗ್ತಿದೆಯಲ್ಲ ಅಂತ ಬೇಜಾರು. ನನಗೆ ಸ್ಕೂಲ್ದು 1 ವೀಕ್ ಏನೋ ಇಷ್ಟ ಆಗುತ್ತೆ, ಆಮೇಲೆ ಯಾವಾಗ ಮುಗಿಯುತ್ತೆ ಈ ಥರ ಅಂದ್ಕೊಂಡ್ರೆ ಹೆಂಗೆ ಹೇಳು? ಎಷ್ಟಾದರೂ ಹೇಳ್ರಿ ಈ ಹುಡುಗಿಗೆ ಇದೇ ಮಾಡೋದೇ ಬೇಜಾರು ಬೇಜಾರು. ನಾವು ಹೇಳಿ ಹೇಳಿ ಸಾಕಾಗಬೇಕಷ್ಟೇ. ಎಸ್, ಫುಲ್ ವ್ಯೂ ಸಿಕ್ತು ಈಗ. ನೈಸ್. ನನ್ನ ಹೇರ್ ಸ್ಟೈಲು ಬೆಳಿಗ್ಗೆಯಿಂದ ನೋಡ್ರಿ ಬಾಚ್ಕೊಂಡೇ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಟ್ಟೆ ಈ ಕಡೆ. ಈಗ ಬ್ಯಾಂಗ್ಳೂರು ರೀಚ್ ಆದ್ವಿ ಸ್ನೇಹಿತರೆ. ಇದು ತುಂಬ ಫಾಸ್ಟಾಗೇ ಬಂತಪ್ಪ. 2 ಕಡೆ ಏನೋ ಸ್ಟಾಪ್ ಕೊಟ್ಟಿತ್ತು, ಮಂಡ್ಯ ಮತ್ತು ಕೆಂಗೇರಿ. ತುಂಬ ಬೇಗ ಬಂತು. ಇಲ್ಲಿಗೆ 2 ಗಂಟೆ ಅಂತ ಟೈಮ್ ಇದ್ದಿದ್ದು 1:45ಗೆಲ್ಲನೂ ರೀಚ್ ಆದ್ವಿ. ಈಗ ರಾಜೇಶ್ ಅವ್ರು ಬಂದಿದ್ದಾರೆ. ನಾನು ಬರಬೇಡಿಪ್ಪ ಈ ಬಿಸಿಲಲ್ಲಿ ಬರೋಕ್ಕಾಗಲ್ಲ ಗಾಡೀಲಿ ಅಂದಿದ್ದೆ. ಬೇಡ ಕಾರೇ ತರ್ತೀನಿ ಅಂದ್ಕೊಂಡು ತೊಗೊಂಡು ಬಂದಿದ್ದಾರೆ. ಈಗ ಸ್ನೇಹಿತರೆ ಡೈರೆಕ್ಟ್ ಮನೆಗೆ ಹೋಗೋ ಬದಲು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಹೇಳಿಬಿಟ್ಟು ಮೆಟ್ರೋಗೆ ಬಂದಿದ್ದೀವಿ. ಇದು ಯಶವಂತಪುರ ಮೆಟ್ರೋ. ಸೊ ಇಲ್ಲಿ ಏನು ಶಾಪಿಂಗ್ ಮಾಡಿದ್ವಿ, ಹೇಗಿತ್ತು ನಮ್ಮ ದಿನ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಮೋಟಿವೇಶನ್ ಸಿಕ್ಕಿದಾಗುತ್ತೆ, ಅದನ್ನು ನೋಡಿದಾಗ ಸಪೋರ್ಟ್ ಸಿಕ್ಕಿದಾಗುತ್ತೆ. ಹಾಗೆ ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.